ಗುಡ್ಡ ಎಸ್ ಸೈಡ್ ಅಲ್ಲೇ ಕೂತ್ಕೊಂಡ್ಬಿಡಿಲ್ಲ ಅಂದ್ರೆ ಸರ್ ಇಲ್ಲಿ ನೋಡಿ ಎಲ್ಲ 4 ಜನ ಇಲ್ಲಿ ನೋಡಿ ಸರ್ ಅಲ್ಲ ಹಂಗೆ ಅಲ್ಲಿ ಸರ್ ಇಲ್ಲಿ ನೋಡಿ ನೀವು ಅಷ್ಟೇ ಓಕೆ ಸರ್. ನಾರಾಯಣ ಸ್ವರೂಪಿ ನಮ್ಮ ಪ್ರೀತಿಯ ಪ್ರಾಣ. ಸೊ ಗೌರವ ಪ್ರಕೃತಿ. ಸೊ ಮಗಳಿಗೋಸ್ಕರ ಮಾಡಿದ ಅಥವಾ ಪ್ಯಾಷನ್ ನ ಸಿನಿಮಾ ಅಂತ ಹೇಳಿದ್ರೆ ವಾಟ್ ಯು ಸೇ ಶರಣ? ಆಕ್ಚುಲಿ ಮಗಳಿಗೋಸ್ಕರನೇ ಮಾಡಿದ್ದು ಸಿನಿಮಾ. ಕತೆ ಚೆನ್ನಾಗಿತ್ತು. ಮಗಳು ಇದು ಮಗು ಬೇಕಿದ್ದು ಕತೆಗೆ. ಸೊ ಹಾಕೊಂಡು ಮಾಡ್ಬಿಡಿ ಅಂತೇಳಿ ನಾನೇ ಮಾಡಿಸಿದ್ದೆ. ಫಸ್ಟ್ ನನಗೆ ಕೊಟ್ಬಿಟ್ಟಿದ್ದೆ. ಓಕೆ, ಸ್ವಲ್ಪ ನರ್ವಸ್ಸು. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆಮೇಲೆ ಇನ್ನೊಂದು ಹೇಳೋದಂದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟಿದೆ. 45 ಮಿನಿಟ್ಸ್ ಲೇಟ್ ಆಯ್ತು. ಅದಕ್ಕೆ ಎಲ್ರಿಗೂ ಸಾರಿ, ಬೇಜಾರು ಮಾಡ್ಕೋಬೇಡಿ. ಕಾರಣ ನಮ್ಮ ಆಕ್ಟರ್ಸ್ ಹೀರೋಯಿನ್ ಬರ್ಲಿಲ್ಲ, ಅವರು ಬರ್ಬೇಕಿತ್ತು. ನಾವು 4 ಗಂಟೆ ಅಂತ ಹೇಳಿದೀವಿ. ಆಕ್ಚುಲಿ 4 ಗಂಟೆ ಅಂದ್ರೆ 4 ಗಂಟೆಗೆ ಇನ್ನೂ 15 ಮಿನಿಟ್ಸ್ ಅಲ್ಲಿ ಬರ್ಬೇಕಿತ್ತು. ಅವ್ರು ಯಾವ ತರ ಟೈಮ್ ಸೆನ್ಸ್ ಫಾಲೋ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ. ದಯವಿಟ್ಟು ನೀವೇ ಕ್ವಶನ್ ಮಾಡಬೇಕು. ಎಲ್ಲ ಹೋದ್ರೆ ಪಂಚುಯಾಲಿಟಿ ಇಲ್ಲಾಂದ್ರೆ ಯಾವ ತರ ವರ್ಕೌಟ್ ಆಗುತ್ತೆ ಇದು? ಈಗ ನಾನ್ ಕಾಯ್ಬೋದು, ಬೇರೆ ನಂತರ ಇರೋರು ಕಾಯ್ಬೇಕಲ್ವಾ? ಅದು ಅವ್ರು ತಿಳ್ಕೋಬೇಕು. ಅದಕ್ಕೋಸ್ಕರ ಲೇಟ್ ಆಗಿದ್ದೀನಿ, ಬೇರೆ ಏನು ಉದ್ದೇಶ ಇಲ್ಲ. ಸಾರಿ, ಎಲ್ಲ ಕ್ಷಮಿಸ್ಬಿಡಿ ಮತ್ತೊಂದ್ಸಲ. ಸೊ ಸಿನಿಮಾ ಚೆನ್ನಾಗಿತ್ತು, ನಡೀತಾ ಇತ್ತು ಜರ್ನಿ. ನಡಿಬೇಕಾದ್ರೆ ಲಾಸ್ಟ್ 10 ಡೇಸ್ ಶೂಟಿಂಗ್ ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸಡನ್ ಆಗಿ ರಾಕಿ ತೀರ್ಕೊಂಡ್ಬಿಟ್ಟ. ತೀರ್ಕೊಂಡ ತಕ್ಷಣ ಶೂಟಿಂಗ್ ಸ್ಟಾಪ್. ಇದು ರಾಣ ತುಂಬಾ ಚಿಕ್ಕ ನಾಯಿ. ಅವನು ಆ ಸೈಜಿಗೆ ಬರೋವರೆಗೂ ವೇಟ್ ಮಾಡಿದ್ವಿ ನಾವು. ಸಿನಿಮಾ ಲೇಟ್ ಆಗಕ್ಕೆ ರೀಸನ್ ಏನಾದ್ರು ಇದ್ರೆ ಅದೇ. ನಾವು ಅಷ್ಟು ದಪ್ಪ ಆಗೋವರೆಗೂ ಕಾಯ್ದು ಲಾಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದೆ ಇವನ್ನ ಇಟ್ಕೊಂಡು. ಆಕ್ಸಿಡೆಂಟ್ ಟ್ರೈನರ್ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನಹಳ್ಳಿ ಬ್ರಿಡ್ಜ್ ಹತ್ರ ಆಕ್ಸಿಡೆಂಟ್ ಆಗೋಯ್ತಂತೆ. ಸ್ಕೂಲ್ ವ್ಯಾನು ರಿವರ್ಸ್ ತೆಗಿಬೇಕಾದ್ರೆ ಕೂತ್ಬಿಟ್ಟಿದೆ. ಕೇಸೆಲ್ಲ ಆಗಿತ್ತು, ನಾನೇ ಕಂಪ್ಲೇಂಟ್ ಎಲ್ಲ ಮಾಡಿಸಿದ್ದೆ ಸ್ಟೇಷನ್ಗೆ. ಆಮೇಲೆ ಏನಾಯ್ತು, ಅವರು ಕಾಂಟ್ಯಾಕ್ಟ್ ಇರಲಿಲ್ಲ. ಆಮೇಲೆ ಇವನು ದೊಡ್ಡವನಾಗೋರು ವೇಟ್ ಮಾಡಿ, ಅದಕ್ಕೆ ನಾವು 2 ವರ್ಷ ಲೇಟ್ ಆಗೋದು ಸಿನಿಮಾ. ಅದು ಆಕ್ಚುಲಿ ಜನಕ್ಕೆ ಏನು ಅನ್ಕೊಂಡಿದ್ರೆ ಯಾಕೆ ಇಷ್ಟು ಲೇಟ್ ಅವ್ರಿಗೇನೋ ಗೊತ್ತಿಲ್ಲ ರೀಸನ್. ನಾವೆಲ್ಲೂ ಡಿಸ್ಕ್ಲೋಸ್ ಮಾಡಿರ್ಲಿಲ್ಲ, ಯಾರು ಹೇಳಿರ್ಲಿಲ್ಲ. ರೀಸನ್ ಏನಂದ್ರೆ ಏನಂತ ಹೇಳ್ತಾರೆ, ನಾಯಿ ಸತ್ತೋಯ್ತು ಅಂತ ಸುಮ್ಮನೆ ಸೆಂಟಿಮೆಂಟ್ ಇಟ್ಕೊಂಡು ಏನೋ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ವೇಟ್ ಮಾಡಿ ಸುಮಾರು 1 ವರ್ಷ ವೇಟ್ ಮಾಡಿದ್ವಿ ಅನ್ಸುತ್ತೆ. 1 ವರ್ಷ ವೇಟ್ ಮಾಡಿದ್ವಿ ಅದಕ್ಕೋಸ್ಕರ. ಸೊ ದೊಡ್ಡವನಾದ ಸಿನಿಮಾ ಮುಗೀತು. ಸೊ ಅದೊಂದು ಸ್ಪೆಷಲ್ ಏನು, ಅದಕ್ಕೆ ಇವನ್ನ ಇಟ್ಕೊಂಡೆ ನಾವು ಲಾಂಚ್ ಮಾಡಿದ್ವಿ, ಬೇರೆ ಯಾರನ್ನೂ ಕರೆಸಲೇ ಇಲ್ಲ ನಾವು. ಸರ್ ಚೆನ್ನಾಗಿದೆ ಸರ್, ಎಮೋಷನಲ್ ಜರ್ನಿ. ಜನಕ್ಕೆ ಟಚ್ ಆಗುತ್ತೆ. ಯಾರು ಪ್ರಾಣಿ ಪ್ರಿಯರು ಯಾರಿದ್ದಾರೆ ನೋಡಿ, ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ನಾಯಿ. ಆಮೇಲೆ ಇದಕ್ಕಿಂತ ಲಾಯಲ್ ಪ್ರಾಣಿ ಭೂಮಿ ಮೇಲೆ ಯಾರೂ ಇಲ್ಲ. ನಾವು ಮನುಷ್ಯರೇ ಇಲ್ಲ ಲಾಯಲ್ ಆಗಿ. ನಾವು ಹೇಳ್ಬೇಕಲ್ಲ, ಏನ್ ಹೇಳ್ಬೇಕಾಗಿಲ್ಲ ಅದ್ರ ಬಗ್ಗೆ. ಮನುಷ್ಯರೇ ಇಲ್ಲ ಲಾಯಲ್, ಅಷ್ಟೊಂದು ಲಾಯಲ್ ಪ್ರಾಣಿ ಅದು. ತುಂಬಾ ಚೆನ್ನಾಗಿದೆ, ಎಮೋಷನಲ್ ಕನೆಕ್ಟ್ ಆಗುತ್ತೆ. ಕಾಸ್ಟ್ಲಿ ಇಲ್ಲ, ಅದನ್ನ ಮೇಂಟೈನ್ ಮಾಡಕ್ಕಂತಾನೆ ಅವ್ರಿದ್ರು, ರಘು ಅಂತ. ಅವ್ರು ಮೇಂಟೈನ್ ಮಾಡ್ತಾ ಇದ್ರು. ತುಂಬಾ ಕಷ್ಟ, ನಾವು ಮೇಂಟೈನ್ ಮಾಡಕ್ ಆಗಲ್ಲ. ಅದನ್ನ ಮೇಂಟೈನ್ ಮಾಡೋ ಸ್ಪೆಷಲಿಸ್ಟ್ಗಳಿದ್ರೆ ಮೇಂಟೈನ್ ಮಾಡಕ್ ಸಾಧ್ಯ. ಅದು ಚಿಕ್ಕದ, ಇನ್ನೂ ದೊಡ್ಡದಲ್ಲ ನಾಯಿ. ಇನ್ನೊಂದು 2 ವರ್ಷ ಇರ್ಬೋದು ಅಷ್ಟೇ. ಯಾವ ಜಾನರ್ ಸಿನಿಮಾ ಸರ್ ಇದು ಸೆಂಟಿಮೆಂಟ್ ಮೂವಿ, ಸೆಂಟಿಮೆಂಟ್ ಡ್ರಾಮಾ, ಸಸ್ಪೆನ್ಸ್ ಇದೆ, ಸೆಂಟಿಮೆಂಟ್. ಮಗು ಮತ್ತೆ ನಾಯಿ ಫ್ಯಾಮಿಲಿಗೆ ಅಟ್ಯಾಚ್ ಆದ್ರೆ ಹೆಂಗಿರುತ್ತೆ ನಾಯಿ ಅಂತ ಹೇಳ್ಬಿಟ್ಟು ಪ್ರೀತಿ ವಿಶ್ವಾಸ ತೋರಿಸಿದೆ. ಸರ್ ಇಲ್ಲ, ಆಕ್ಚುಲಿ ನಾನು ಕಿಕ್ ಬಾಕ್ಸಿಂಗ್ ಅಲ್ಲಿ ಪೀಕಲ್ಲಿ ಇದ್ದೆ. ನಾನು ಒಂದು ಟೈಮಲ್ಲಿ 2019 ಅಲ್ಲಿ ನಾನು ವರ್ಲ್ಡ್ ಕಪ್ ಮೆಡಲ್ ವಿನ್ನರ್. ಅಲ್ಲಿ ನಾನು ಏನ್ ಸಾಧಿಸ್ಬೇಕು ಅದೇ ಎಂಡ್ ಅಲ್ಲಿ ಮಾಡಿ ಸಾಧಿಸ್ಬಿಟ್ಟಿದ್ದೆ. ನನಗಿನ್ನು ಪ್ರೊಫೆಷನಲ್ ಕಂಟಿನ್ಯೂ ಆಗ ಏನು ನೆಸೆಸರಿ ಇಲ್ಲ, ಬೇರೆ ಏನಾದರೂ ಮಾಡಬೇಕಿತ್ತು. ಸೊ ಅಫ್ಕೋರ್ಸ್ ಸಿನಿಮಾ ಟ್ರೈ ಮಾಡೋಣ ಅಂತ ಬಂದೆ. ಸರ್ ಖಂಡಿತ ಮಾಡ್ತೀನಿ. ಹೊಸಬ್ರನ್ನ ಕಡೆ ಮಾಡ್ತೀನಿ, ಹಳಬ್ರನ್ನ ಯಾರು ಹಾಕೊಳ್ಳಲ್ಲ. ಹೊಸಬ್ರು ಯಾರಾದರೂ ಚೆನ್ನಾಗಿ ಒಳ್ಳೆ ಫೈಟರ್ ಇದ್ದಾರೆ ನಾನು ತೋರಿಸಿ ಹೊಸಬ್ರನ್ನೇ ಹಾಕೋತೀನಿ. ನನ್ಗೆ ಲಾಸ್ ಆದೋ ಚಿಂತೆ ಇಲ್ಲ. ಕನ್ನಡ ಸಿನಿಮಾನೇ ಮಾಡ್ತೀನಿ, ಹೊಸಬ್ರನ್ನ ಹಾಕೊಂಡೇ ಮಾಡ್ತೀನಿ. ಹಳಬ್ರು ಬರ್ತಿಲ್ಲ. ಆನೆಸ್ಟ್ ನಾನು ಯಾರಿಗೂ ಬೈತಿಲ್ಲ, ಯಾವ ಹೀರೋ ಏನೂ ಮಾತಾಡ್ತಿಲ್ಲ. ರೀಸನ್ ಏನಂದ್ರೆ ಸರ್, ನಾಯಿ ತರ ಮನೆ ಬಾಗಿಲ ಹಾಕ್ಬಿಟ್ಟಿದ್ದೀನಿ ಎಲ್ಲ ದೊಡ್ಡ ಹೀರೋಗಳಿಗೆ.
ಒಂದು ಟ್ರೈಲರ್ ಲಾಂಚ್ ಮಾಡಿಕೊಡಿ ಅಂತ. ಸರ್ ಯಾವನಿಗೆ ಬೇಕು ಸರ್ ಇದು? ಮಾಡೋದು ಸಿನಿಮಾ ಮಾಡಿದ್ದೀವಿ, ನೀವೇ ಯೋಚನೆ ಮಾಡಿ. ಯಾರಿಗಾದ್ರೂ ಒಬ್ಬ ದೊಡ್ಡ ಸೂಪರ್ ಸ್ಟಾರು ಸೆಲೆಬ್ರಿಟಿ ಯಾರೋ, ನಾನು ಯಾರನ್ನ ಹೆಸರು ಇಟ್ಟು ಇದು ಮಾಡ್ತಿಲ್ಲ, ಯಾವ ಅಭಿಮಾನಿಗಳು ಆಮೇಲೆ ನಾನು ಬೈಯಕ್ಕೆ ಸ್ಟಾರ್ಟ್ ಮಾಡಬೇಡಿ. ಜಸ್ಟ್ ಸಿಂಪಲ್ ಆಗಿ ಮೈಕ್ ಕೊಟ್ಟರೆ ಮಾತಾಡಿದ್ರೆ ಕನ್ನಡ ಬಗ್ಗೆ ಶುದ್ಧ ಪಾಠ ಮಾಡ್ತಾರೆ. ಈ ಕನ್ನಡ ಸಿನಿಮಾ, ಕನ್ನಡ ಬೆಳಿಬೇಕು, ಕನ್ನಡ ಹಂಗೆ, ಕನ್ನಡನ ಯಾರು ನೋಡಲ್ಲ, ಕನ್ನಡ ಸಿನಿಮಾ ನೋಡಲ್ಲ, ಕನ್ನಡಕ್ಕೆ ಸಪೋರ್ಟ್ ಮಾಡಿ, ಕನ್ನಡ ಬೆಳಿಲಿ ಅಂತ. ಕರೆಕ್ಟ್ ಅಲ್ವ ಸರ್? ಅದೇ ಕನ್ನಡ ಸಿನಿಮಾ ಮಾಡಿದೀನಪ್ಪ, ಬಂದ್ರು ಸಪೋರ್ಟ್ ಮಾಡ್ರಪ್ಪ ಅಂತ ಕೇಳಿದ್ರೆ ಯಾರು ಬರಲ್ವಲ್ಲ ಸರ್? ಯಾರು ಬರಲ್ಲ. ಅವ್ರೇನು ಅಂದ್ರೆ, ನಾನು ನೋಡಿರೋ ಪ್ರಕಾರ, ನಾನು ಹೊಸಬ ಇಂಡಸ್ಟ್ರಿಗೆ, ನಾನು ನೋಡಿರೋ ಪ್ರಕಾರ ಯಾವ ಹೀರೋ ಹೇಳಿ ಸರ್ ಹೊಸಬರಿಗೆ ಸಪೋರ್ಟ್ ಮಾಡಿದ್ದಾರೆ? ನೀವು ನನಗೆ ಹೇಳಿ ಸರ್. ಒಬ್ಬರು ಸಪೋರ್ಟ್ ಮಾಡಿದ್ದಾರೆ ಯಾರಾದ್ರು? ಮಾಡಿದ್ದಾರೆ. ಅವ್ರಿಗೆ ಏನಾದ್ರು ಒಂದು ಬೆನಿಫಿಟ್ ಇದ್ರೆ ಮಾತ್ರ ಬಂದು ಮಾಡ್ತಾರೆ. ಅವ್ರವ್ರೆ ಏನಾದ್ರು ಒಂದು ಪ್ರಾಫಿಟ್ ಇರ್ಬೇಕು ಅವ್ರಿಗೆ, ಅವಾಗಲೇ ಬರ್ತಾರೆ. ಇಲ್ಲಾಂದ್ರೆ ಮೈಕಲ್ಲಿ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲೋ ಎಲ್ಲೋ ಒಂದ್ ಕಡೆ ಕನ್ನಡ ಬೆಳಿಬೇಕಪ್ಪ, ಕನ್ನಡ ಹಂಗೆ ಹಾಕ್ಬೇಕಪ್ಪ ಅಂತಾರೆ. ಖಂಡಿತ ಅದಕ್ಕೋಸ್ಕರ ನಾವು ನಮ್ಗೆ ನಾಯಿನೇ ಬಾಸ್, ನಾಯಿನೇ ಇಟ್ಕೊಂಡೆ ನಾವು ಸಿನಿಮಾ ಮಾಡಿದೀವಿ. ಆಮೇಲೆ ಇನ್ನೊಂದು ಏನಂದ್ರೆ, ಲೂಸ್ ಮಾದ ಯೋಗಿ ಅವರು ನಮ್ಗೆ ತುಂಬಾ ರೆಸ್ಪಾನ್ಸ್ ಮಾಡಿದ್ದಾರೆ. ಇದು ಮುಹೂರ್ತಕ್ಕೆಲ್ಲ ಬಂದಿದ್ರು. ನಾವು ಅದಲ್ಲದೆ ಉಮಾಪತಿ ಶ್ರೀನಿವಾಸ್ ಗೌಡ ಅಣ್ಣ ಅವರು ಕೂಡ ನಮ್ಮ ಬ್ಯಾಕ್ ಗ್ರೌಂಡ್. ಅವ್ರು ಯಾವಾಗ ಕರೆದ್ರು ನಮ್ಗೆ ಇಲ್ಲ ಅಂತ ಹೇಳಿಲ್ಲ, ಬಂದಿದ್ದಾರೆ. ಇವ್ರಿಬ್ಬರೇ ಬಿಟ್ರೆ ಬೇರೆ ನಾನು ಹೇಳ್ತೀನಿ ನೋಡಿ, ಎಲ್ಲ ಸ್ವಾರ್ಥಿಗಳು ಸರ್. ಅವ್ರು ನೋಡ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ, ಬೇರೆ ಯಾರಿಗೂ ಸಪೋರ್ಟ್ ಮಾಡಲ್ಲ. ಕೇಳಿದ್ರೆ ಯಾಕೆ ಮಾಡ್ಬೇಕು ಅಂತಾರೆ. ಇಲ್ಲ, ಇನ್ನೊಂದು ವರ್ಷನಲ್ಲಿ ನೋಡಿದ್ರೆ ಕನ್ನಡ ಬೆಳಿಬೇಕಪ್ಪ, ಕನ್ನಡ ಬೆಳೆಸ್ರಪ್ಪ, ಇನ್ನೊಂದು ವರ್ಷ ನಿಂಗೆ ಈಗ ಸ್ಟ್ರೈಟ್ ಆಗಿ ಹೋದ್ರೆ ಅದೇ ಕನ್ನಡ ಸಿನಿಮಾ ಮಾಡಿದ್ರೆ ಯಾವನೂ ಬರಲ್ಲ ಸರ್, ಯಾರು ಹೆಲ್ಪ್ ಮಾಡಕ್ಕೆ ಬರಲ್ಲ. ವಿಜಯ್ ಅಂತ, ವಿಜಯ್ ಸಿನಿಮಾಸ್ ಡಿಸ್ಟ್ರಿಬ್ಯೂಷನ್ ಒಂದು 60-65 ಥಿಯೇಟರ್ ಇರ್ಬೋದಾ ಸರ್? 60-65 ಸರ್ ಬಂದಿದ್ದಾರೆ. ವಿಜಯ್ ಅವರಿದ್ದಾರೆ ಸರ್, ಬನ್ನಿ ವಿಜಯ್ ಸರ್ ಸ್ಟೇಜ್ ಮೇಲೆ ಬನ್ನಿ. ಸೊ ಇದು ವರ್ಷನ್ ಸರ್. ನಾನು ಇನ್ನೊಂದು ಸಿನಿಮಾ ನಂದು ರಿಲೀಸ್ ರೆಡಿ ಇದೆ, ಅದು ಕಂಪ್ಲೀಟ್ ಮಾಡಿದ್ದೀನಿ ಆಲ್ರೆಡಿ. ಹೆಸರಿಟ್ಟಿಲ್ಲ ಇನ್ನು, ಎಲ್ಲ ಕಂಪ್ಲೀಟ್ ಆಗಿದೆ. ಮೂವಿನೇ ಕಂಪ್ಲೀಟ್ ಅನೌನ್ಸ್ ಮಾಡ್ಕೊಡ್ತೀನಿ, ನೆಕ್ಸ್ಟ್ ಮಂತ್ ಮಾಡ್ಕೊಡ್ತೀನಿ. ಅದಾದ್ಮೇಲೆ ಇನ್ನೊಂದಿದೆ, ಅದನ್ನು ರೆಡಿ ಮಾಡಿಸ್ತಾ ಇದ್ದೀನಿ. ಇಲ್ಲ ಅದು ಅನೌನ್ಸ್ ಕಿಕ್ ಬಾಕ್ಸಿಂಗ್ ಇಲ್ಲ ಅದು ಕ್ರೈಮ್ ಥ್ರಿಲ್ಲರ್ ಮೂವಿ. ಸೆಕೆಂಡ್ ಮೂವಿ ಬಂದು ಕ್ರೈಮ್ ಥ್ರಿಲ್ಲರ್ ಮೂವಿ, ಅದನ್ನು ರೆಡಿ ಮಾಡಿದ್ದೀನಿ. ಇನ್ನೊಂದು ಕಮರ್ಷಿಯಲ್, ಅದನ್ನು ರೆಡಿ ಮಾಡಿದ್ದೀನಿ. ಬಟ್ ವಿಷಯ ಏನಂದ್ರೆ, ಎಲ್ಲರೂ ಹೊಸಬ್ರೆ, ನಾನು ಹೊಸಬ್ರಿಗೆ ಚಾನ್ಸ್ ಕೊಡ್ತೀನಿ. ಅಳುಬ್ರೆ ಯಾವುದೇ ಕಾರಣಕ್ಕೂ ನನಗೆ ಲಾಸ್ ಆದ್ರೂ ಚಿಂತಿಲ್ಲ, ನಾನು ಅಳುಬ್ರನ್ನ ಹಾಕೊಂಡು ಮಾಡಲ್ಲ. ಯಾಕಂದ್ರೆ ಅಳುಬ್ರು ನಮ್ಮ ಮನೆಗೆ ಹೋಗಿ ನಮಗೆ ಸಿನಿಮಾ ಹಿಂಗೆ ಮಾಡಿದ್ವಿ ಬನ್ರಿ ನಮ್ಗೆ ಚೂರು ಹೆಲ್ಪ್ ಮಾಡಿದ್ರೆ ಯಾರು ಬಂದಿಲ್ಲ. ಸೊ ಅವ್ರು ನೆಸಸರಿ ನನಗಿಲ್ಲ. ನಾವು ಯಾವುದೇ ಸಿನಿಮಾ ಮಾಡೋದು ಹೊಸಬ್ರನ್ನ ಹಾಕೊಂಡೆ ಸಿನಿಮಾ ಮಾಡೋದು. ಕನ್ನಡನೇ ಬಳಸೋದು, ಕನ್ನಡ ಸಿನಿಮಾ ಮಾತ್ರ ಮಾಡೋದು. ಕೇಳಿಸ್ಲಿಲ್ಲ ಸರ್? ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ, ಜೊತೆಗೆ ಅಡ್ವೊಕೇಟ್. ರಿಯಲ್ ಎಸ್ಟೇಟ್ ಮಾಡ್ತೀನಿ, ನನ್ನ ಜಿಮ್ಗಳಿದ್ದಾವೆ. ನಾನು ಫುಲ್ ಟೈಮ್ ರಿಯಲ್ ಎಸ್ಟೇಟ್ ಮಾಡ್ತೀನಿ. ಹೌದು ಸರ್, ಫುಲ್ ಟೈಮ್ ರಿಯಲ್ ಎಸ್ಟೇಟ್ ಮಾಡ್ತೀನಿ, ಜೊತೆಗೆ ಜಿಮ್ಗಳೆಲ್ಲ ಇದ್ದಾವೆ. ರಿಯಲ್ ಎಸ್ಟೇಟ್ ನನ್ನ ಬಿಸ್ನೆಸ್ ಸರ್. ಬೆಂಗಳೂರು ಬೊಮ್ಮನಹಳ್ಳಿ ನಮ್ಮ ಮನೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ನನ್ನ ಸ್ನೇಹಿತರಿಗೂ ಸರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಬಂದಿದ್ದೀವಿ. ದಿಗ್ಗಜರ ಜೊತೆಗೆ, ನಿರ್ದೇಶಕರ ಜೊತೆಗೆ ಸುಮಾರು 15-16 ಸಿನಿಮಾಗಳಿಗೆ ವರ್ಕ್ ಮಾಡಿ ಈಗ ಅವ್ರದೇ ಫುಲ್ ಫ್ಲೆಶ್ಡ್, ಅವರೇ ಕ್ಯಾಪ್ಟನ್ ಆಗಿದ್ದಾರೆ, ಸಿನಿಮಾಗೆ ಡೈರೆಕ್ಟರ್ ಹ್ಯಾಟ್ ಹಾಕೊಂಡಿದ್ದಾರೆ. ವಾಟ್ ಯು ಸೇ ವಿಶ್ವಾಸ್? ಯಾಕೆ ಬರಬೇಕು ಪ್ರೇಕ್ಷಕ 27ನೇ ಮಾರ್ಚ್ ಸಿನಿಮಾ ಥಿಯೇಟರ್ಗೆ? ಏನಿದೆ ಸಿನಿಮಾಲಿ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವರು ಬಂದಿರೋದಕ್ಕೆ. ಡೇ ಒನ್ನಿಂದನೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾ ಟೀಸರ್ ಲಾಂಚಿಂದನೂ. ಆ್ಯಂಡ್ ಪರ್ಸ್ನಲಾಗಿ ನನ್ನ ಕೆಲವು ಫ್ರೆಂಡ್ಸ್ ಬಂದಿದ್ದಾರೆ, ಅವರು ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಯಾವ ಮೋಹನ ಮುರಳಿ ಕರೆಯಿತು ನನ್ನ ಮಗನೇ ಚಿತ್ರ. ಸೊ ಮೇಡಮ್ ಹೇಳಿದಾಗ ಏನಕ್ಕೆ ಬರಬೇಕು ಅಂದರೆ, ಅಫ್ಕೋರ್ಸ್ ದೇರ್ ಇಸ್ ಅ ಬ್ಯೂಟಿಫುಲ್ ಎಮೋಷನ್ ಬಿಟ್ವೀನ್ ಅ ಡಾಗ್ ಆ್ಯಂಡ್ ಅ ಗರ್ಲ್ ಆ್ಯಂಡ್ ಅ ಫ್ಯಾಮಿಲಿ. ಸೊ ಯಾರೆಲ್ಲ ಪೆಟ್ ಲವರ್ಸು, ಎಮೋಷ್ನಲ್ ಜಾನರ್ ಅಥವಾ ಒಂದು ಡ್ರಾಮಾ ಜಾನರ್, ಸಸ್ಪೆನ್ಸ್ ಜಾನರ್ನ ಎಂಜಾಯ್ ಮಾಡೋಂಥ ಆಡಿಯನ್ಸ್ಗೆ ಅವರು ಎಕ್ಸ್ಪೆಕ್ಟ್ ಮಾಡುವಂಥ ಎಲ್ಲ ಎಮೋಷನ್ಸು, ಫ್ಯಾಮಿಲಿ ವ್ಯಾಲ್ಯೂಸು ಆ್ಯಂಡ್ ಡಾಗ್ ಮೇನ್ಲಿ ಪೆಟ್ ಲವರ್ಸ್ಗೆ ಹೇಳ್ತಾ ಇರೋದು. ಸೊ ಆ ಥರದ್ದು ಒಂದಷ್ಟು ಅಂಶಗಳು ಸಿನಿಮಾದಲ್ಲಿದೆ. ಸರ್ ಇದು ಆ್ಯಕ್ಚುಲಿ ಒಬ್ಬರು ಡಾಕ್ಟ್ರು, ಆ್ಯಕ್ಚುಲಿ ಅವ್ರ ಮಗಳು ಪ್ಯಾರಲೈಸ್ಡು. ಸೊ ಅವರು ಒಂದು ನಾಯಿನ ಸಾಕಿದ್ರು. ಸೊ ಆ ಹುಡುಗಿಯಲ್ಲಿ ಆದಂಥ ಚೇಂಜಸ್ ನಾಯಿ ಬಂದಮೇಲೆ ಆ ಒಂದು ಬೇಸ್ನ ಇಟ್ಕೊಂಡು ಸ್ಟೋರಿ
ಕತೆ ನಾನೇ ಬರ್ತಿದ್ದು ಜಸ್ಟ್ ಅದೊಂದು ಹ್ಯಾಂಡಿಕ್ಯಾಪ್ ಹುಡುಗಿದ್ದು ಒಂದು ಡಾಗ್ದು ಕನೆಕ್ಷನ್ ನೋಡಿದೆ. ಸೊ ಡೈಲಿ ಗ್ರೌಂಡಲ್ಲಿ ಆಟ ಆಡೋಕೆ ಕರ್ಕೊಂಬರೋರು. ಸೊ ಅದು ಅನಿಸಿದೆ, ಇದು ಇಷ್ಟ ಆಯಿತು ನನಗೆ. ಒಂದು ಫಿಸಿಕಲಿ ಕಾಲಿಂದಿರೋ ಹುಡುಗಿಗೂ ನಾಯಿಗೂ ಆ ಒಂದು ಪಾಯಿಂಟ್ ಇಷ್ಟ ಆಗಿ ಅದ್ರ ಮೇಲೆ ಕತೆ ಆಯಿತು. ಡಾಗ್ ಆಲ್ಮೋಸ್ಟ್ ಸರ್ ಅಂದರೆ ಈಗ ಯೂಶಲಿ ಅದು ಆ ಬಾಂಡಿಂಗ್ ಏನಿರುತ್ತೆ ಯಾವಾಗಲೂ ಫ್ಯಾಮಿಲಿಗೆ ಅದೊಂಥರ ಪ್ರೊಟೆಕ್ಟರ್ ಥರ ಇದೆ. ಆ್ಯಂಡ್ ಅದಕ್ಕೂ ಒಂದು ಮನಸ್ಸಿದೆ ಅನ್ನೋ ತೋರಿಸೋ ಪ್ರಯತ್ನ ಪಟ್ಟಿದ್ದೀನಿ ಸರ್. ಯಾವುದೋ ಒಂದು ಸಿಚುವೇಶನಲ್ಲಿ ಅದು ಸಾರಿ ಕೇಳಬೇಕು ಯಾರನ್ನೋ, ಅದು ಯಾವ ರೀತಿ ಕೇಳಿಸುತ್ತೆ ಅನ್ನೋದು ವಿಷುವಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಅದು ಡಾಗ್ಗೂ ಅದು ಸಾರಿ ಕೇಳಬೇಕು, ಅದಕ್ಕೆ ಬಾಯಿಲ್ಲ. ಸೊ ಥ್ರೂ ಇಟ್ಸ್ ಆ್ಯಕ್ಷನ್ಸ್ ವಿತ್ ದ ಸಪೋರ್ಟ್ ಆಫ್ ದ ಡಾಗ್ಸ್ ಫೇವ್ರೆಟ್ ಪ್ರಕೃತಿ ಪೇನ್ ಯಾವ ರೀತಿ ಸಾರಿ ಹೇಳುತ್ತೆ, ಈ ರೀತಿ ಒಂದಷ್ಟು ಅಂಶಗಳಿದೆ ಸಿನಿಮಾದಲ್ಲಿ. ಆ್ಯಂಡ್ ಆಲ್ವೇಸ್ ಇಡೀ ಸಿನಿಮಾನಲ್ಲಿ ಆ್ಯಕ್ಚುಲಿ ಪಾಯಿಂಟ್ ಹಿಂಗೆ ಅಂದರೆ ಇಡೀ ಸಿನಿಮಾನಲ್ಲಿ ನಾಯಿಗೆ ಆಸೆ ಇರುತ್ತೆ ಅವ್ರು ಎದ್ದು ಓಡಾಡಬೇಕು ಅಂತ. ಸೊ ಈ ಒಂದು ಪಾಯಿಂಟು ಇಟ್ಟಿದೆ ಸರ್. ಮ್ಯೂಸಿಕ್ ಡೈರೆಕ್ಟರ್ ಅನಿಲ್ CJ ಅಂತ. ಈ ಹಿಂದೆ ಅವರು ಕಡಲ ತೀರದ ಭಾರ್ಗವ ಆ್ಯಂಡ್ ಸೌತ್ ಇಂಡಿಯನ್ ಹೀರೋ ಅಂತ ಮಾಡಿದ್ರು. ಕೀರ್ತನ್ ಪೂಜಾರಿ ನಮ್ಮ DOP ಸರ್. ವಿಜಯಾನಂದ ಒಂದು ಕತೆ ರೀಸೆಂಟ್ ಕೆರೆಪೇಟೆ ಮಾಡಿದ್ದಾರೆ, ಧರಣಿ ಮಂಡಳ. ಈ ಎಮೋಷನಲ್ ಜರ್ನಿಯಲ್ಲಿ ಮ್ಯೂಸಿಕ್ ಎಷ್ಟು ಪಾತ್ರ ಸರ್? ಅಫ್ಕೋರ್ಸ್ ಇದು ಮ್ಯೂಸಿಕಲ್ ಜರ್ನಿನೇ ಸರ್. 3 ಸಾಂಗ್ ಇದೆ ನಮ್ಮ ಸಿನಿಮಾಗೆ. ಆ್ಯಂಡ್ ಟೋಟಲ್ ಆಗಿ ನಾನು ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಥೀಮ್ ವೈಸ್ ಅಂತ ಮ್ಯೂಸಿಕ್ ಮಾಡಿಸಿ, ಸೊ ಇಡೀ ಸಿನಿಮಾನ ಒಂದು ಥೀಮ್ ಟ್ರೈಲರಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಒಂದು 2-3 ಟ್ಯೂನ್ ರಿಪೀಟೆಡ್ ಆಗಿ ಬರುತ್ತೆ. ಸೊ ಇಡೀ ಸಿನಿಮಾ ಒಂದು ಮ್ಯೂಸಿಕಲ್ ಜರ್ನಿಯಾಗಿ ಹೋಗ್ಬೇಕು ಅಂತ. ಟೈಟಲ್ ರಿಪೀಟ್ ಆಗುತ್ತೆ ಸಾಂಗ್. ಹಾಂ, ಟೈಟಲ್ ಸಾಂಗ್ ಇದೆ ಸರ್. ಯಾವ ಮನಮೊಬ್ಬಳಿ ಕರೆಯಿತು ಅನ್ನೋ ಟೈಟಲ್ ಸಾಂಗು ಇದೆ. ಸೊ ಥ್ರೂಔಟ್ ಸಿನಿಮಾ ನಿಮಗೆ ಮ್ಯೂಸಿಕಲ್ಲಿ ಕೂಡ ರಿಪೀಟೆಡ್ಲಿ ಹೋಗ್ತಾರೆ ಸರ್. ಇಲ್ಲ ಸರ್, ಲಿರಿಕ್ಸ್ ಕಂಪ್ಲೀಟ್ಲಿ ಬೇರೆ. ಬರೀ ಆ ಲೈನ್ ಮಾತ್ರ ತೊಗೊಂಡಿದ್ದೀನಿ. ಅದು ಗೋಪಾಲ್ ಕೃಷ್ಣ ಅಡಿಗರು ಸರ್ ತೊಗೊಂಡಿದ್ದೀವಿ. ಬಟ್ ಫಸ್ಟ್ ಲೈನ್ ಮಾತ್ರ ಹುಕ್ ಲೈನ್ ಥರ ಬಿಟ್ಟರೆ ಲಿರಿಕ್ಸ್ ಎಲ್ಲ ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ರು. ಸೊ 3 ಸಾಂಗ್ನು ಎಲ್ಲ ಅವರೇ ಬರೆದಿದ್ರು ಸರ್. ಸಿಂಗರ್ಸ್ ಕೂಡ ಅಷ್ಟೇ. ಒಂದು ಹಾಡನ್ನ ಹರಿಚರಣ್ ಅಂತ ತಮಿಳ್ ಬೇಸ್ ಸಿಂಗರ್ ಹಾಡಿದ್ದಾರೆ. ಇನ್ನೊಂದು ಸತ್ಯಪ್ರಕಾಶ್ ಅಂತ ಅವರು ಚೆನ್ನೈ ಬೇಸ್ ಸಿಂಗರ್. ಅನುರಾಧ ಭಟ್ ಮೇಡಮ್ ಒಂದು ಹಾಡು. ಹೌದು ಸರ್, ಅದು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಮೋಷನ್ಸ್ ಎಲ್ಲ ಆ ರೀತಿನೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಚಿಲ್ಡ್ರನ್ ಅಂದರೆ ಮಕ್ಕಳನ್ನ ಕರ್ಕೊಂಡ್ಬಂದು ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾ ಇದು. ತುಂಬ ಪೆಟ್ ಲವರ್ಸ್ ತುಂಬ ಇಷ್ಟ ಆಗುತ್ತೆ. ಲಾಸ್ಟಲ್ಲಿ ಒಂದು ಹನಿ ಕಣ್ಣೀರು ಹಾಕ್ಬಿಟ್ಟು ಹೋಗ್ತಾರೆ ಅನ್ನೋದು ನನ್ನ ಒಂದು ಹಾಂ ಬಿಡಲ್ಲ, ಗೊತ್ತಿಲ್ಲ. ಅಂದರೆ ಚಾರ್ಲಿ ಪ್ರಮೋಷನ್ಸಲ್ಲೆಲ್ಲ ಕರ್ಕೊಂಡು ಹೋಗಿದ್ರು. ನಾವು 1-2 ನಾಯಿ ಬಿಡ್ಬೋದು, ಎಲ್ಲ ನಾಯಿಗಳನ್ನ ಬಿಡೋಕ್ಕಾಗಲ್ಲ. ನಿಮ್ಮ ಒಂದು ಜಾಸ್ತಿ ಬಿಡ್ಬೋದು, ನಿಮ್ಮ ರಾಣನ ಒಂದೊಂದು ಬಿಡ್ಬೋದು. ಈಗಿರೋದು ಒಬ್ಬನೇ ಸರ್ ನಮಗೆ. ಅವನೇ ಕೇಂದ್ರ ಬಿಂದು ನಮ್ಮ ಸಿನಿಮಾಗೆ. ಈಸ್ ದ ಫೇಸ್ ಆಫ್ ಕರ್ಕೊಂಡ್ಬರ್ಬೋದು ಒಂದು ಡಾಗ್. ಈಗ ಬರ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಾತ್ರೆ ಅನ್ನೋ ಒಂದು ಶಾರ್ಟ್ ಫಿಲ್ಮ್ ಎಲ್ಲರ ಗಮನ ಸೆಳೆದಿತ್ತು. ತರುವಾಯ ಮೊಟ್ಟ ಮೊದಲ ಫುಲ್ ಫ್ಲೆಜ್ ಸಿನಿಮಾ ಅಂತ ಹೇಳಿದ್ರೆ ಇದೀಗ ಬಂದ ಸುದ್ದಿ, ನಂತರ ಇದೀಗ ಬರ್ತಿರೋ ಸುದ್ದಿ ಯಾವ ಮೌನ ಮಳಿ ಕರೆಯುತ್ತೋ ಅನ್ನೋದು ಅವ್ರು ಮೇನ್ ಲೀಡ್ ಆಗಿ ಆಕ್ಟ್ ಮಾಡಿರೋದು. ವಾಟ್ ಯು ಸೇ ಸರ್? ಮಾತ್ರ ಸರ್, ಎಲ್ರಿಗೂ ನಮಸ್ತೆ. ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು, ಸಾರಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಸಿನಿಮಾ ತುಂಬ ಭಾವನೆಗಳು ತುಂಬ ಸಿನಿಮಾ ಸರ್. ನಮ್ಮ ಟೈಟ್ಲ್ ಏನಿದೆಯೋ ಅದೆಷ್ಟು ಭಾವನೆ, ಅದೆಷ್ಟು ಫೀಲ್ ಕೊಡುತ್ತೆ, ಆ ಥರ ಒಂದು ಜರ್ನಿ ನಮ್ಮ ಸಿನಿಮಾ ಸರ್. ನಾನು ಒಂದು ಹ್ಯಾಂಡಿಕ್ಯಾಪ್ ಮಗು, ಅವಳಿಗೆ ತಂದೆಯಾಗಿ ಅವಳ ಹಿಂದಿ ನಾನು ನೋಡ್ಕೊತೀವಿ. ಅವಳು ಯಾವತ್ತೂ ಏನು ಕೊರತೆ ಬರದೇ ಥರ ಫೀಲ್ ಆಗದೇ ಇರೋ ಥರ ನೋಡ್ಕೊಂತ ಅವ್ರ ಜವಾಬ್ದಾರಿಯುತ ತಂದೆ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಸರ್. ಮೊದಲನೇ ಸಿನಿಮಾ ಇಲ್ಲ ಸರ್, ಇದೀಗ ಒಂದು ಸುದ್ದಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಆದಮೇಲೆ ನಾನು ಫಸ್ಟ್ ಜಾತ್ರೆ ಅಂತ ಶಾರ್ಟ್ ಮೂವಿ ಮಾಡಿದೆ. ನಾನು ಇದು 2ನೇ ಸಿನಿಮಾ ಆರ್ಟಿಸ್ಟ್. ನಮಸ್ತೆ. ಸ್ವಪ್ನ ಶೆಟ್ಟಿಗಾರ್ ಅವರಿಗೆ ಸ್ವಾಗತಿಸ್ತಾ ವೇದಿಕೆಗೆ. ಪ್ರಕೃತಿ ಹೆಸರಲ್ಲೇ ಅವರ ತಂದೆ ಬ್ಯಾನರ್ ಪ್ರಾರಂಭ ಮಾಡಿರುವಂಥದ್ದು. ಪ್ರಕೃತಿ ಬಗ್ಗೆ ಕೂಡ ತುಂಬಾ ಪ್ರೌಡ್ ಫೀಲ್ ಆಗತ್ತೆ. ಅಪ್ಪನಂತೆ ಮಗಳು, ಅಪ್ಪ ಒಂದು ಇಂಟರ್ನ್ಯಾಷನಲ್ ಮೆಡಲ್ ಪಡ್ಕೊಂಡಿದ್ದಾರೆ. ಇಷ್ಟು ಕಿರಿಯ ವಯಸ್ಸಿಗೆ ಈ ಹೆಣ್ಮಗು 2 ಇಂಟರ್ನ್ಯಾಷನಲ್ ಮೆಡಲ್ ಅನ್ನ ಪಡ್ಕೊಂಡಿದ್ದಾಳೆ ಕಿಕ್ ಬಾಕ್ಸಿಂಗ್ ಅಲ್ಲಂತೂ.
ಆ ಒಂದು ಅಭಿಮಾನದ ಚಪ್ಪಾಳೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸೊ ಓವರ್ ಟು ಪ್ರಕೃತಿ, ಏನ್ ಹೇಳ್ತೀರಾ? ಈ ಮೂವಿಯಲ್ಲಿ ನಾನು ಒಂದು ಸಣ್ಣ ಹ್ಯಾಂಡಿಕ್ಯಾಪ್ ಗರ್ಲ್ ಆಗಿದ್ದೆ. ಮತ್ತು ಒಂದ್ಸರಿ ಒಂದು ನಾಯಿ ಬಂದಿತ್ತು. ನಾಯಿ ಬಂದಮೇಲೆ ನಾನು ಹೆಂಗೆ ಚೇಂಜ್ ಆಗಿದ್ದೆ ಅನ್ನೋ ಒಂದು ಈ ಮೂವಿ ಇದೆ. ಏನ್ ಓದ್ತಿದ್ದೀರಾ? ಏನು? ಇಲ್ಲ, ನನಗೂ ಆಸೆ ಇತ್ತು. ಈ ಆಸೆ ನೆಕ್ಸ್ಟ್ ಇತ್ತು, ನಮ್ಮ ಅಪ್ಪನೂ ಹೇಳಿದ್ರು ಮಾಡ್ಬೋದು. ನನಗೂ ಖುಷಿ ಇತ್ತು, ಒಂದು ಚಾನ್ಸ್ ಸಿಕ್ಕಿತ್ತು ಅಂತ. ನೆಕ್ಸ್ಟ್ 2 ಪಿಕ್ಚರಲ್ಲಿ ಇದೆಯಾ? ನಿಮ್ಮ ಅಪ್ಪ ಮಾಡೋ ಇನ್ನೂ 2 ಪಿಕ್ಚರ್ ಮಾಡ್ತಾರೆ, ಅದರಲ್ಲೂ ಆ್ಯಕ್ಟ್ ಮಾಡಿದ್ಯಾ? ಮಾಡಿದ್ದೀನಿ. ನಾನು ಕಿಕ್ ಬಾಕ್ಸಿಂಗ್ ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ಬಿಟ್ಟಿದ್ದೆ, ಬಟ್ ಮೂವಿನ ನಾನು ಸ್ಟಾರ್ಟ್ ಮಾಡಿದ್ದೆ ಈಗ. ಸೊ ನಾನು ಮೂವಿ ಮೇಲೆ more ಫೋಕಸ್ ಒಂದು ನೇಪಾಳಲ್ಲಿ ಮಾಡಿದ್ದೆ, ಇನ್ನೊಂದು ಏಷ್ಯನ್ BJJ. ಆಕ್ಚುಲಿ ಸಿನಿಮಾನಲ್ಲಿ ಕೂಡ ಪ್ರಯಾಣ ಮುಂದುವರಿಲಿ, ಅಂದ್ರೆ ನಮ್ಮೆಲ್ಲರ ಹಾರೈಕೆ ಅಂದ್ರೆ ಕಿಕ್ ಬಾಕ್ಸಿಂಗ್ ನಲ್ಲಿ ಕನ್ನಡದಿಂದ ಸ್ವಲ್ಪ ಕಮ್ಮಿ ಜನ ಇರೋದು. ಸೊ ಬೀಯಿಂಗ್ ಅ ಫಾದರ್ ಅಂಡ್ ಯು ಆರ್ ಇನ್ ದ ಸೇಮ್ ಫೀಲ್ಡ್, ಐ ಫೀಲ್ ಸೊ ದಯಮಾಡಿ ಗೇಮ್ಸ್ ಅಲ್ಲೂ ಮುಂದುವರಿಸಿ, ಸಿನಿಮಾ ಪ್ರಯಾಣನೂ ಮುಂದುವರಿಲಿ, ವಿದ್ಯೆನೂ ತುಂಬಾ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಎನಿ ಮೋರ್ ಕ್ವೆಶನ್ಸ್? ಮಾಡ್ತಾರೆ. ನಮ್ಮ ಮೂವಿ ನೋಡಕ್ಕಂತಾನೆ ಇವತ್ತು ಬರಬೇಕಿತ್ತು, ಬಟ್ ಆಗಲಿಲ್ಲ. ಅವ್ರು ಕಿಕ್ ಬಾಕ್ಸಿಂಗ್ ಯಾರು ಅವ್ರು ತುಂಬ ಸ್ಟ್ರಾಂಗ್. ಇಲ್ಲ, ಯಾರು ಕೆಳಗಡೆ ಬಾಕ್ಸಿಂಗ್ ಅವ್ರಿಗೆ ಕೇಳಿಸ್ತಿಲ್ಲ ನಿಮ್ಗೆ ಯಾರು ತೀಟೆ ಮಾಡ್ರೆ ಅವ್ರಿಗೆ ಕಿಕ್ ಬಾಕ್ಸ್ ಅವ್ರಿಗೆ ಬಿಡೋದಿಲ್ಲ. ತಂಟೆಗೆ ಬಂದ್ರೆ ಸುಮ್ಮನೆ ಬಿಡಲ್ಲ. ಒಂದೊಂದ್ಸರಿ ಟಫ್ ಗರ್ಲ್, ಪ್ರತಿಯೊಬ್ಬ ಹೆಣ್ಮಕ್ಳು ಹೀಗೆ ಇರಬೇಕು ಅಲ್ವಾ? ಸೇಫ್ ಗಾರ್ಡ್. ಎಸ್, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹೌದು ಗುರು. ಈಗ ರಿಲೀಸ್ಗೆ ಡಿಸ್ಟ್ರಿಬ್ಯೂಟರ್ ಸ್ಟ್ರಾಂಗು ಹೇಳಿ. ಎಸ್, ನಮ್ಮ ಸಿನಿಮಾ ಫಿಲಮ್ಸ್ ವಿಜಯ್ ಸರ್. ಎಲ್ರಿಗೂ ನಮಸ್ಕಾರ. ಯಾವ ಮೋಹನ ಮುರಳಿ ಕರೀತು ಇದೆ 27th ರಿಲೀಸ್ ಆಗ್ತಾಯಿದೆ. ಆಲ್ಮೋಸ್ಟ್ ಒಂದು 50 to 60 ಥಿಯೇಟರ್ಸ್ ರಿಲೀಸ್ ಆಗ್ತಾಯಿದೆ. ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾಗೆ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಥಿಯೇಟರ್ ಎಲ್ಲ ಖಾಲಿ ಇದೆಯಾ? ಎಲ್ಲ ದುರಂಧರು ಅದು ಇದೆಲ್ಲ ಖಾಲಿ ಇಲ್ಲ ಸರ್, ಚೆನ್ನಾಗಿ ಹೋಗ್ತಾ ಇದೆ. ಅಲ್ಲ, ನಿಮಗೆ ಕ್ಯಾಚಪ್ ನಮಗಿದಾವೆ ಸರ್, ಖಾಲಿ ಸಿಕ್ಕಿದೆ. ಕರೆಕ್ಟಾಗಿ ಮಾಡ್ತೀವಲ್ಲ ಸರ್. ಹೌದೌದು. ಇವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಸರ್ ಬಗ್ಗೆ ಗೊತ್ತು. ಅವರು ಮಾಸ್ಟರ್ ಅವರು. ಹೌದು ಸರ್, ಹೌದು ಸರ್. ಥ್ಯಾಂಕ್ ಯು. ಸಾರಿ ಎಲ್ಲರಿಗೂ ಫಸ್ಟ್ ಆ್ಯಕ್ಚುಲಿ ನಾನು ತುಂಬ ದೂರದಿಂದ ಬರ್ತಾ ಇದ್ದೀನಿ. ಎಲ್ಲಿಂದ? ಮೆಡ್ರಾಸಿಂದ ಬಂದ್ರ? ಯಾವರಿಂದ ಬಂದ್ರೆ? ಇಲ್ಲಿ ಆ್ಯಕ್ಚುಲಿ ಬೇರೆ ಫಂಕ್ಷನ್ ಇತ್ತು, ಮುಗಿಸ್ಕೊಂಡು ಮನೆಗೆ ಬಂದು ಅಲ್ಲಿಂದ ಬರುವಾಗ ಲೇಟ್ ಆಯಿತು. ಇದು ಇಂಪಾರ್ಟೆಂಟ್ ಅಲ್ವಾ ಫಂಕ್ಷನ್ಗೆ? ಹೌದು, ಆ್ಯಕ್ಚುಲಿ ಅದು ಕ್ಯಾಬ್ ಅವ್ರಿಗೆ ಹೇಳಿದ್ರೆ ಅವ್ರು ಬೇಗ ಬರಲಿಲ್ಲ. ಕ್ಯಾಬರ್ ಅಲ್ಲ, ನೀವು ಬೇಗ ಬಂದೆ ಬರ್ತಾರೆ. ಕ್ಯಾಬರ್ ಹಾಸ್ಕೊಂಬರಕತ್ತೆ, ಹೆಲಿಕಾಪ್ಟರ್ ಅದು ಏರೋಪ್ಲೇನ್. ಇಲ್ಲ ಸರ್, ನಾನು ಆ್ಯಕ್ಚುಲಿ ಬೇಗ ಬಿಟ್ಟೆ ಸ್ವಲ್ಪ ಅಲ್ಲ, ನಿಮಗೆ ಸಿನಿಮಾ ಚಾನ್ಸ್ ಕೊಟ್ಟಿರ್ತಾರೆ, ಅದು ಮುಖ್ಯ. ಸಿನಿಮಾ 3-4 ವರ್ಷ ಕಷ್ಟಪಟ್ಟು ಸಿನಿಮಾ ಸರಿ, ಮಾಡಿರ್ತಾರೆ. ಇದೇ ಫಸ್ಟ್ ಟೈಮ್ ಸರ್ ಹೇಳ್ತೇನೆ. ಪ್ರೊಡ್ಯೂಸರ್ ತುಂಬಾ ಬೇಜಾರು ಮಾಡ್ಕೊಂಡ್ರೆ ಬರಲಿಲ್ಲ ಅಂತ, ನಾವೇ ಕಾಯಕ್ಕಾಗಲ್ಲ ಅಂತ ಶುರು ಮಾಡೋದು. ಇಲ್ಲ ಆ್ಯಕ್ಚುಲಿ ಸಾರಿ ಕೇಳಿದೆ ಈಗ. ಸರ್ ಯಾರಿಲ್ಲ ಅಂದ್ರು ನಾನು 100% ಇದೀನಿ ಸರ್ ಇದುವರೆಗೂ. ಇವತ್ತೇ ಫಸ್ಟ್ ಲೇಟ್ ಆಗಿದೆ ಆ್ಯಕ್ಚುಲಿ. ಟ್ರೈಲರ್ ಎಲ್ಲರೂ ನೋಡಿದ್ದೀರಾ ಅನ್ಕೋತೀವಿ ಇವಾಗಷ್ಟೇ, ನಾವೇ ಲೇಟು. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀವಿ. ನನ್ನದು ಬಂದು ನನ್ನ ಒಂದು ಹ್ಯಾಂಡಿಕ್ಯಾಪ್ ಮಗುವಿನ ಒಂದು ತಾಯಿ ಪಾತ್ರದಲ್ಲಿ ನಾನು ಕಾಣಿಸ್ಕೋತೀನಿ ಈ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಇದೇ 27ಕ್ಕೆ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ಫಸ್ಟ್ ಆಫ್ ಆಲ್ ಮೀಡಿಯಾದವ್ರ ಆಶೀರ್ವಾದ ನಮ್ಗೆ ಇರ್ಬೇಕು. ಆ್ಯಕ್ಚುಲಿ ಮೀಡಿಯಾದಲ್ಲಿ ನೀವಿದ್ರೇನೆ ನಮಗೆ ಬೇರೆ ಕಡೆ ರೀಚ್ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸರಿ ಸಾರಿ. ತುಂಬ ಇಂಪಾರ್ಟೆಂಟ್ ಆಗಿದೆ ಆ್ಯಕ್ಚುಲಿ. ನಾನಿದು ಫಸ್ಟ್ ಟೈಮ್ ನಾನು ಒಂದು ತಾಯಿ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಬೇರೆ ಇದ್ರಾಗೆಲ್ಲ ನೆಗೆಟಿವ್ಸ್ ನೋಡಿರ್ತೀರ ನೀವು, ಬೇರೆ ಕ್ಲಾಂತ ಆಗಿರ್ಬೋದು 1990s ಎಲ್ಲ. ಸೊ ನಾನು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಇದು ನಂದು ಆ್ಯಕ್ಚುಲಿ ಡೆಬ್ಯೂ ಹೇಳಬೇಕು ಅಂದರೆ ಅದು ರಿಲೀಸ್ ಆಯಿತು ಸ್ವಲ್ಪ.
ತುಂಬ ಒಂಥರ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿದೆ. ಒಂದು ನನ್ನ ಡ್ಯೂಪ್ಲಿಕೇಟ್ ಡಾಕ್ಟರ್ ಇದ್ದಾರೆ ಇಲ್ಲಿ, ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮಗೆ ಶೂಟ್ ಆರಾಮಾಗಿ ಜಾಲಿ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು ಅಷ್ಟೇ. ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಒಂದು ಥ್ಯಾಂಕ್ಸ್ ರಿಪೋರ್ಟರ್ಗಳಿಗೆ, ಎಸ್ಪೆಷಲಿ ನೀವಿಲ್ಲ ಅಂದರೆ ನಾವೆಲ್ಲೂ ಯಾರಿಗೂ ರೀಚ್ ಆಗೋಕ್ಕಾಗಲ್ಲ. ಎಸ್ಪೆಷಲಿ ಸುಧೀರ್ ವೆಂಕಟೇಶಣ್ಣ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮ್ಮ ಸಿನಿಮಾಗೆ ತುಂಬ ವರ್ಕ್ ಮಾಡಿದ್ದೀರಾ, ಯಾರ್ಯಾರು ವರ್ಕ್ ಮಾಡಿದ್ದೀರಿ ಎಲ್ರಿಗೂ ಥ್ಯಾಂಕ್ ಯು. ಎಸ್ಪೆಷಲಿ ನಮ್ಮ ವಿಜಯ್ ಸರ್, ಥ್ಯಾಂಕ್ ಯು ಸರ್. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಕೋಆರ್ಡಿನೇಟ್ ಮಾಡಿದ್ದೀರಾ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನೆಕ್ಸ್ಟ್ ಮಂತ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಪ್ರೆಸ್ ಮೀಟಲ್ಲಿ. ಥ್ಯಾಂಕ್ ಯು ಸೊ ಮಚ್. ಬಹಳ ನಿಮ್ಮ ಹೆಸರು ಕೂಡ ಮುಂದಿನ ತಿಂಗಳೇ ರಿವೀಲ್ ಆಗಲಿ. ಸದ್ಯಕ್ಕೆ ಎಲ್ಲರೂ ಭೇಟಿಯಾಗೋಣ. ಮಾರ್ಚ್ 27ನೇ ತಾರೀಕು ನಗುಮುಖದೊಂದಿಗೆ ಸ್ವಾಗತಿಸ್ತಾ ಸಿನಿಮಾ ಬಹಳಷ್ಟು ವಾರಗಳು, ತಿಂಗಳುಗಳ ಕಾಲ, ವರ್ಷಗಳೇ ಓಡಲಿ ಅಂತ ನಾವು ಹಾರೈಸ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸಮಸ್ತ ನಮ್ಮ ಯಾವ ಮೋಹನ ಮುರುಳಿ ಕರೆಯಿತು ಸಿನಿಮಾ ತಂಡದವರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ.